ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಂತ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಕಾವೇರಿ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಈಗ KRS ಜಲಾಶಯದಲ್ಲಿ 97 ಅಡಿಗೆ ನೀರಿನ ಮಟ್ಟ ಏರಿಕೆಯಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ 92 ಅಡಿಯಷ್ಟು ನೀರಿತ್ತು, ಈಗ 97 ಅಡಿಗೆ ಭರ್ತಿಯಾಗಿರುವಂಥದ್ದು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ರೈತರಿಗೆ ಖುಷಿ ಇರುವಂಥದ್ದು. ಯಾಕಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಭೀಕರವಾದಂಥ ಬರಗಾಲ ಪರಿಸ್ಥಿತಿಯನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ KRS ಜಲಾಶಯ ಭರ್ತಿ ಆಗ್ತಾ ಇದೆ. ನಂತರ ಕಬಿನಿ ಜಲಾಶಯ ಕೂಡ ಭರ್ತಿಯಾಗಿ ತಮಿಳುನಾಡಿಗೆ ನೀರು ಹರಿತಿರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಂತೆ ಆಗಿದೆ. ಈಗ 22,000 ಕ್ಯೂಸೆಕ್ಸ್ನಷ್ಟು ಒಳ ಹರಿವು ಇರುವಂಥದ್ದು. ಇಷ್ಟು ಪ್ರಮಾಣದಲ್ಲಿ ನೀರಿರುವ ಕಾರಣಕ್ಕೋಸ್ಕರ ಇನ್ನು ಒಂದೆರಡು ದಿನಗಳಲ್ಲೇ 100 ಅಡಿಯಷ್ಟು ಭರ್ತಿಯಾಗುತ್ತೆ ಜಲಾಶಯ. ಇದೇ ರೀತಿಯಾದಂಥ ಮಳೆ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗುತ್ತೆ. ನಿಜಕ್ಕೂ ಕೂಡ ಕಳೆದ 2 ದಿನಗಳ ಹಿಂದೆ ಇದ್ದಂಥ ಪರಿಸ್ಥಿತಿಗೂ ಈಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಕೇವಲ 17 TMC ಅಷ್ಟು ಮಾತ್ರ ನೀರು ಸಂಗ್ರಹ ಆಗಿತ್ತು. ಈಗ 20 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಸುಮಾರು 49 TMC ಗರಿಷ್ಠ ಸಂಗ್ರಹ ಸಾಮರ್ಥ್ಯ ಇರುವಂಥ ಜಲಾಶಯಕ್ಕೆ ಈಗ ಪ್ರತಿದಿನ 22,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ರೈತರಿಗೆ ರಿಲೀಫ್ ಸಿಕ್ಕಂತಾಗಿದೆ. ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾವೇರಿ ಹೋರಾಟ ಪ್ರಾರಂಭ ಆಗಿತ್ತು, ಬಂದ್ಗೂ ಕೂಡ ಕರೆ ಕೊಡಲಾಗಿತ್ತು. ಆದರೆ ಈ ರೀತಿಯಂಥ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ರಾಜ್ಯವು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಕೂಡ ಸಂಕಷ್ಟದಲ್ಲಿತ್ತು. ಯಾವ ರೀತಿಯಾದಂಥ ಕಾನೂನು ಹೋರಾಟ ಮಾಡಬೇಕು, ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡ್ತಾ ಇತ್ತು. ಆದರೆ ಕಬಿನಿ ಜಲಾಶಯದಿಂದ ಸುಮಾರು 25,000 ಕ್ಯೂಸೆಕ್ಸ್ನಷ್ಟು ನೀರನ್ನು ನದಿಗೆ ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಎಲ್ಲ ಸಂಕಷ್ಟಗಳು ದೂರ ಆಗ್ತಾ ಇದೆ. ಪ್ರಕೃತಿ ದತ್ತವಾಗಿ ಸಂಕಷ್ಟ ದೂರ ಆಗಿದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಕೂಡ ಈ ಕಾರಣದಿಂದಾಗಿ KRS ಜಲಾಶಯದ ಮೇಲಿದ್ದಂಥ ಏನು ಒತ್ತಡ, ಈ ಒತ್ತಡವು ಕೂಡ ಕಡಿಮೆ ಆಗಿರುವಂಥದ್ದು. ಆದರೆ ಒಂದು ಸಂಕಷ್ಟದ ವಿಚಾರ ಅಂತಂದರೆ ಮಂಡ್ಯ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಈಗಲೂ ಕೂಡ ಮಳೆ ಕೊರತೆ ಇದೆ. ಸುಮಾರು 83% ಮಳೆ ಕೊರತೆ ಇರುವ ಕಾರಣಕ್ಕೋಸ್ಕರ ಈಗಲೂ ಕೂಡ ಬರದ ಪರಿಸ್ಥಿತಿ ಇದೆ. ಆದರೆ ಈ ರೀತಿಯಂಥ ಜಲಾಶಯ ಭರ್ತಿಯಾಗಿರುವಂಥ ಕಾರಣಕ್ಕೋಸ್ಕರ ನಾಲೆಗಳ ಮೂಲಕ ಬೆಳೆಗಳನ್ನು ಏನು ಬೆಳೀಲಿಕ್ಕೆ ಸಾಧ್ಯ, ಅದಕ್ಕೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಮ್ಮ ರೈತರುಗಳಿಗೂ ನೀರು ಸಿಗುತ್ತೆ, ಜೊತೆಗೆ ತಮಿಳುನಾಡಿನ ರೈತರುಗಳು ಕೂಡ ನೀರು ಸಿಗುತ್ತೆ. ಈ ರೀತಿಯಾದಂಥ ಸಂಕಷ್ಟ ದೂರ ಆಗುತ್ತೆ. ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಆಶಾಭಾವನೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 2 ದಿನಗಳಿಂದ ಇದ್ದಂಥ ಪರಿಸ್ಥಿತಿಗೂ ಈಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ರೈತರಿಗೂ ಕೂಡ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚಡೋಲಿ, TV9 ಮಂಡ್ಯ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.